ಇನ್ನು ಉಳಿದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಉಗ್ರರ ಮನೆ ಮೇಲೆ ಇದೀಗ ಜಂಟಿ ಕಾರ್ಯಾಚರಣೆ ನಡೀತಾ ಇದೆ. ಎಸ್ಡಿಒ, ಸಿಆರ್ಪಿಎಫ್, ರಾಷ್ಟ್ರೀಯ ರೈಫಲ್ಸ್ ಜಂಟಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಇಡೀ ಪ್ರದೇಶವನ್ನ ಸುತ್ತುವರೆದಿದ್ದಾರೆ ಸೇನಾಪಡೆ. ಇವರೆಗೆ ಕಣಿವೆಯಲ್ಲಿ 8 ಮಂದಿ ಉಗ್ರರ ಹತ್ಯೆಯಾಗಿದೆ. ಉಳಿದ 12 ಮಂದಿ ಟೆರರಿಸ್ಟ್ಗಳಿಗಾಗಿ ಹುಡುಕಾಟ ಮುಂದುವರೆದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸೇನಾಪಡೆಯಿಂದ ನಿರಂತರವಾದ ಕಾರ್ಯಾಚರಣೆ. ಭಾರತ ನೆಲದ ಒಳಗೆ ಅಡಗಿ ಕುಳಿತಿರುವ ಉಗ್ರರನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡೋವರೆಗೂ ಆಪರೇಷನ್ ಸಿಂಧೂರ ನಿಲ್ಲೋದಿಲ್ಲ ಅನ್ನೋ ಮೆಸೇಜ್ ಅನ್ನ ಈಗ ಆಲ್ರೆಡಿ ರವಾನೆ ಮಾಡಲಾಗಿದೆ. ಕೇವಲ ಬಾಯಿ ಮಾತಿನ ಹೇಳಿಕೆಯಲ್ಲ, ಇದು ಕಾರ್ಯಾಚರಣೆ ಆನ್ ಗ್ರೌಂಡ್ ಕೂಡ ನಡೀತಿದೆ ಅನ್ನೋದಕ್ಕೆ ಈ ದೃಶ್ಯಗಳು ಸಾಕ್ಷಿಯಾಗಿ ನಿಲ್ತಾ ಇದೆ. ತ್ರಾಲ್ ಭಾಗದಲ್ಲಿ ಅಡಗಿರುವ ಉಗ್ರರನ್ನ ಹುಡುಕಿ ಸೇನಾಪಡೆ ಅವರ ದಮನ ಕಾರ್ಯವನ್ನ ಮುಂದುವರೆಸಿದೆ. ಇದರ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ರಂಜಿತ್ ಶಿವ್ಯಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಈ ಉಗ್ರರ ವಿರುದ್ಧದ ಕಾರ್ಯಾಚರಣೆ ನಡೀತಾ ಇರುವ ಜಾಗದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ನಿರಂತರವಾಗಿ ಬೆಳಗಿನಿಂದಲೂ ಅಪ್ಡೇಟ್ ಕೊಡ್ತಾ ಇದ್ರಿ. ಯಾವ ರೀತಿಯಾಗಿ ಬೆಳಗಿನ ಜಾವದಿಂದಲೂ ನಿರಂತರವಾಗಿ ಉಗ್ರರ ವಿರುದ್ಧದ ಕಾರ್ಯಾಚರಣೆ ನಡೀತಾ ಇದೆ ಅಂತ ಹೇಳಿ ಸದ್ಯಕ್ಕೆ ಏನಾಗ್ತಾ ಇದೆ? ನೋಡಿ ಸ್ಮಿತಾ, ಈಗ ಈ ಹೊತ್ತಿಗೆ ಡ್ರೋನ್ ಆಪರೇಷನ್ ಶುರುವಾಗಿದೆ. ನಾನು ಹೇಳಿದೆ ಆಗ 5 ಜನ ಭಯೋತ್ಪಾದಕರು ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಬಂದಿದ್ರು. 3 ಗಂಟೆ ಸುಮಾರಿಗೆ ಬಂದವರು ಇಲ್ಲೊಂದು ನಾದಿರ ಹತ್ತಿರ ಇರುವಂತ ಮನೆಯಲ್ಲಿ ಹೊಕ್ಕೊಂಡಿದ್ರು ಅಂತ ಹೇಳಿ. ಈಗಷ್ಟೇ ನೋಡಿ, ಕಾರ್ಯಾಚರಣೆಯ ಭಾಗವಾಗಿ ಸೇನೆ ಮೂವ್ಮೆಂಟ್ ಆಗ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ಸಿಆರ್ಪಿಎಫ್ ನ 108ನೇ ಬೆಟಾಲಿಯನ್ ನ ಭದ್ರತಾ ಪಡೆ ಈಗ ಮೂವ್ಮೆಂಟ್ ಆಗ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ಈಗ ಈ ಹೊತ್ತಿಗೆ ನೀವು ಹೇಳ್ದಂಗೆ ಡ್ರೋನ್ ಆಪರೇಷನ್ ನಡೀತಾ ಇದೆ. ಮೇಲ್ಗಡೆ ಡ್ರೋನ್ ಹಾರಾಟ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ 3 ಜನರು ಹತರಾಗಿದ್ದಾರೆ, ಇನ್ನಿಬ್ಬರು ಅವಿತುಕೊಂಡಿದ್ದಾರೆ ಆ ಗವಿಯಲ್ಲಿ ಅನ್ನುವ ಮಾಹಿತಿ ಇರೋದ್ರಿಂದಾಗಿ ಸೇನೆ ಈಗ ಡ್ರೋನ್ ಆಪರೇಷನ್ ಅನ್ನ ಮಾಡೋ ಮೂಲಕ ಕಾರ್ಯಾಚರಣೆಯ ಭಾಗವಾಗಿ ಅವ್ರನ್ನ ಪತ್ತೆ ಹಚ್ಚುವಂತ ಪ್ರಯತ್ನ ಮಾಡ್ತಾ ಇದೆ. ಆ ಕಡೆ ಈ ಕಡೆ ಸೇನಾ ವಾಹನಗಳೆಲ್ಲವೂ ಕೂಡ ಮೂವ್ ಆಗ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಕಾರ್ಯಾಚರಣೆ ನಿರಂತರವಾಗಿ ಸುಮಾರು 8 ಗಂಟೆಯಿಂದ ನಡೀತಾ ಇದೆ. ಬೆಳಿಗ್ಗೆ 3 ಗಂಟೆಗೆ ಆರಂಭ ಆಗಿದ್ದಂತ ಈ ಉಗ್ರ ನಿಗ್ರಹ ಕಾರ್ಯಾಚರಣೆ 5 ಜನ ಬಂದವರು ಇಲ್ಲಿ ಉಳ್ಕೊಂಡಿದ್ರು. 3 ಗಂಟೆ ಸುಮಾರಿಗೆ ಮಾಹಿತಿ ಬರುತ್ತೆ. ಸುಮಾರು 500ನಿಂದ 600 ಜನ ನಮ್ಮ ಸೇನಾ ಸಿಬ್ಬಂದಿ ಬರ್ತಾರೆ, ಬಂದು ಕಾರ್ಯಾಚರಣೆಯನ್ನ ಮಾಡ್ತಾರೆ. ನಿರಂತರವಾಗಿ ಫೈರಿಂಗ್ ಆಗುತ್ತೆ, ಅವ್ರ ಕಡೆಯಿಂದಲೂ ಕೂಡ ಫೈರಿಂಗ್ ಆಗುತ್ತೆ, ನಾವು ಫೈರಿಂಗ್ ಮಾಡ್ತೀವಿ. ಸುಮಾರು 9 ಗಂಟೆ ಸುಮಾರಿಗೆ ಒಬ್ಬನನ್ನ ಹೊಡೆದಾಕ್ತಾರೆ. ಆ ನಂತರ ಮತ್ತಿಬ್ಬರನ್ನ ಹೊಡೆದು ಹಾಕಿ ಆ ನಂತರ ಈಗ ಇಬ್ಬರಲ್ಲಿ ಆ ಗುಡ್ಡ ಇದೆಯಲ್ಲ, ಈ ರೋಡ್ ಹಿಂಗ್ ಹೋಗುತ್ತೆ ನೋಡಿ. ನಮ್ಮ ವಿಜೆ ಪ್ಯಾನ್ ಮಾಡಿ ತೋರಿಸಬೇಕು. ಸೇನಾ ವಾಹನ ಇದೆಯಲ್ಲ, ಅಲ್ಲಿ ಒಬ್ರು ಸಿಆರ್ಪಿಎಫ್ ನ ಯೋಧ ನಿಂತಿದ್ರಲ್ಲ, ಆ ರಸ್ತೆ ಮೇಲಕ್ಕೆ ಹೋಗುತ್ತಲ್ಲ, ಅದು ಪಹಾಡಿಗೆ ಹೋಗುತ್ತೆ, ಅದು ಬೆಟ್ಟಕ್ಕೆ ಹೋಗುತ್ತೆ. ಈ ಒಂದು ತ್ರಾಲ್ ಅನ್ನೋ ಊರಿದೆಯಲ್ಲ, ಇದಕ್ಕೆ ತಾಗಿಕೊಂಡೇ ಬೆಟ್ಟ ಇದೆ, ಡೀಪ್ ಫಾರೆಸ್ಟ್ ಇದೆ. ಈ ತ್ರಾಲ್ ಅನ್ನೋ ಊರಿನಲ್ಲಿ ಆದಿಲ್ ಥೋಕರ್ ಅನ್ನುವ ಭಯೋತ್ಪಾದಕನನ್ನ ಸುಮಾರೊಂದು 10 ದಿನದ ಹಿಂದೆ ಪೆಲಂಗಾಂನ ಘಟನೆ ಆದ ನಂತರ ಆದಿಲ್ ಥೋಕರ್ ಎನ್ನುವ ಶಂಕಾಸ್ಪದ ಭಯೋತ್ಪಾದಕನನ್ನ ಹೊಡೆದಾಕಿದ್ರು ಅಂತ ಹೇಳಿದ್ರೆ ಆತನ ಮನೆಯನ್ನು ಡೆಮಾಲಿಷ್ ಮಾಡಿದ್ರು. ಈಗ ಅದೇ ತ್ರಾಲ್ನಲ್ಲಿ ಹೆಚ್ಚಿನ ಭಯೋತ್ಪಾದಕರು ಇರುವ ಅನುಮಾನದ ಹಿನ್ನೆಲೆ ಇಲ್ಲಿ ಕಣ್ಣಿಟ್ಟಿದ್ರು. ನಿನ್ನೆ ರಾತ್ರಿ 5 ಜನ ಬಂದವರನ್ನ ಈಗ 3 ಜನರನ್ನು ಹೊಡೆದಾಕಿದ್ದಾರೆ. ಇನ್ನಿಬ್ಬರಿಗಾಗಿ ಶೋಧ ನಡೀತಾ ಇದೆ, ಸರ್ಚಿಂಗ್ ಆಪರೇಷನ್ ನಡೀತಾ ಇದೆ. ಡ್ರೋನ್ ಮೂಲಕ ಅವರನ್ನ ಹುಡುಕುವಂತ ಈ ಹೊತ್ತಿನ ಕಾರ್ಯಾಚರಣೆ ನಡೀತಾ ಇದೆ. ಈ ಬೆಟ್ಟವನ್ನ ಸಂಪೂರ್ಣ ಸುತ್ತುವರೆದಿದ್ದಾರೆ. ಆತ ಉಳಿದಿದ್ದಂತ ಮನೆಯನ್ನು ಕೂಡ ಸುತ್ತುವರೆದಿದ್ದಾರೆ. ನಿರಂತರವಾಗಿ ಗುಂಡಿನ ಶಬ್ದ ಕೇಳಿಸ್ತಾ ಇದೆ, ನಿರಂತರವಾಗಿ ಫೈರಿಂಗ್ ಆಗ್ತಿರುವಂತ ಶಬ್ದ ಕೇಳಿಸ್ತಾ ಇದೆ. ಈಗ ಸದ್ಯಕ್ಕೆ 3 ಜನರನ್ನು ಕೂಡ ಸ್ಯಾನಿಟೈಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಸ್ಯಾನಿಟೈಸ್ ಅಂತ ಹೇಳಿದ್ರೆ ನಾ ಕೊರೋನಾ ಟೈಮ್ ನಲ್ಲಿ ಮಾಡ್ತಿದೀವಲ್ಲ, ಆ ತರ ಸ್ಯಾನಿಟೈಸ್ ಅಲ್ಲ ಇದು. ಒಬ್ಬನನ್ನ ಹೊಡೆದಾಕಿ ಆದ ನಂತರ ಆತನ ಗುರುತು ಪತ್ತೆ ಆಗಬಾರ್ದು ಅಂತೇಳಿ ಆತನ ಮುಖಕ್ಕೆ ಸರಿಯಾಗಿ ಗುಂಡನ್ನ ಹಾರಿಸ್ತಾರೆ. ನೀವು ಮೊನ್ನೆ 3 ಜನ ಶೋಫಿಯಾನದಲ್ಲಿ ಹೊಡೆದಾಕಿದ್ರಲ್ಲ, ಆ 3 ಜನರನ್ನ ಹೊಡೆದು ಹಾಕಿದಾಗ ಅವರ ಮುಖ ಎಲ್ಲ ಛಿದ್ರವಾಗಿ ಹೋಗಿತ್ತು. ಅವ್ರನ್ನ ಸ್ಯಾನಿಟೈಸ್ ಮಾಡಿದ್ದು ಗುರುತು ಪತ್ತೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸ್ಯಾನಿಟೈಸ್ ಮಾಡಿದ್ರು. ಈಗ ಈ 3 ಜನರನ್ನು ಕೂಡ ಸ್ಯಾನಿಟೈಸ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಈ 3 ಜನ ಕಿರಾತಕರಿದಾರಲ್ಲ, 6 ತಿಂಗಳ ಹಿಂದೆ ಇವರು LIT ಲಷ್ಕರ್ ಇ ತೊಯ್ಬಾ ಸಂಘಟನೆಯ ದಿ ರೆಸಿಸ್ಟೆಂಟ್ ಫ್ರಂಟ್ ಸಂಘಟನೆಯ ಸದಸ್ಯರನ್ನೋದು ಈಗ ಮಾಹಿತಿ ಸಿಕ್ಕಿದೆ. ಇವರೆಲ್ಲರೂ ಪಾಕಿಸ್ತಾನದಲ್ಲಿ ತರಬೇತಿಯನ್ನು ಪಡ್ಕೊಂಡು ಈ ಭಾಗದಲ್ಲಿ ಈ ಸುತ್ತಮುತ್ತ ಇರುವಂತಹ ಟೂರಿಸ್ಟ್ ಏರಿಯಾಗಳಲ್ಲಿ ಇವರು ವಿಧ್ವಂಸಕ ಕೃತ್ಯವನ್ನ ಮಾಡೋದಕ್ಕೆ ಹೊರಗಡೆಯಿಂದ ಬಂದವರನ್ನ
ಕೊಲ್ಲುವಂತ ಹುನ್ನಾರದಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. ಮತ್ತೆ ನಾವಿಲ್ಲಿ ಸ್ಥಳೀಯರನ್ನ ಮಾತಾಡಿಸಿದಾಗ ಅವ್ರು ಹೇಳ್ತಾ ಇದ್ರು, ಇವ್ರು ಆಗಾಗ ಬರ್ತಾ ಇದ್ರು ಹೋಗ್ತಾ ಇದ್ರು, ಇವ್ರ ಬಗ್ಗೆ ನಮ್ಗೆಲ್ಲ ಗೊತ್ತು, ಇವ್ರ ತಂದೆ ತಾಯಿ ಇವ್ರ ಮನೆ ಎಲ್ಲ ಕೂಡ ಗೊತ್ತು ಅನ್ನೋದನ್ನ ಹೇಳ್ತಾ ಇದ್ರು. ಆದ್ರೆ ಸೇನೆಗೆ ಇವರು ಮಾಹಿತಿಯನ್ನ ಕೊಟ್ಟಿರಲಿಲ್ಲ. ಆದ್ರೆ ಈಗ ಅವರು ಖಚಿತ ಮಾಹಿತಿ ಆಧಾರದ ಮೇಲೆ ಇವ್ರನ್ನ ಹೊಡೆದಾಕಿದ್ದಾರೆ. ಕಾರ್ಯಾಚರಣೆ ನಡೀತಾ ಇದೆ. ಬಹುಶಃ ತಾಲ್ನಲ್ಲೇ ಇನ್ನೂ ಹೆಚ್ಚಿನ ಸಂಖ್ಯೆಯ ಭಯೋತ್ಪಾದಕರು ಸಿಗಬಹುದು. ಹಾಗಾಗಿ ಅವರನ್ನ ಹುಡುಕುವಂತ ಸರ್ಚಿಂಗ್ ಆಪರೇಷನ್ ನಡೀತಾ ಇದೆ. ಇವರೆಲ್ಲರೂ ಕೂಡ ಈ ಊರಿನವರಲ್ಲ, ಈ 3 ಜನ ಇದ್ದಾರಲ್ಲ ಈ ಊರಿನವರಲ್ಲ, ಇಲ್ಲೇ ಪಕ್ಕದ ಊರಿನವರು. ಇಲ್ಲಿ ಬಂದು ರಾತ್ರಿ ನೆಲೆಸಿದ್ರು. ಏನೋ ಒಂದು ಹುನ್ನಾರ ಅಥವಾ ವಿಧ್ವಂಸಕ ಕೃತ್ಯದ ಪ್ಲಾನಿಂಗ್ ನಲ್ಲಿ ಇದ್ರು ಅನ್ನೋ ಖಚಿತ ಮಾಹಿತಿ ಸಿಕ್ಕಿದ ತಕ್ಷಣ ಈಗ ಅಲರ್ಟ್ ಆಗಿರುವಂತ ಸೇನೆ ಎಲ್ಲಾ ಕಡೆಗಳಲ್ಲೂ ಕೂಡ ಬಂದೋಬಸ್ತ್ ಅನ್ನ ಮಾಡ್ಕೊಂಡಿದೆ. ನೋಡಿ, ಭಾರತೀಯ ಸೇನೆ ಮಿಲಿಟೆಂಟ್ ಆಪರೇಷನ್ ಅನ್ನ ಆ ಪಹಾಡ್ನಲ್ಲಿ ಮಾಡ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ತ್ರಾಲ್ ಯಾವಾಗ್ಲೂ ಕೂಡ ಸೆನ್ಸಿಟಿವ್ ಏರಿಯಾನೇ ಅದು, ಪುಲ್ವಾಮಾದ ತ್ರಾಲ್. ಈ ಹಿಂದೆ ನೀವು ಗಮನಿಸಿದ್ರೆ 2019ರಲ್ಲಿ ಆದಂತಹ ಪುಲ್ವಾಮಾ ಅಟ್ಯಾಕ್ ಇತ್ತಲ್ಲ, ಆಗ್ಲೂ ಕೂಡ ಒಬ್ಬ ಹುಡುಗನಿಗೆ ಇವರೆಲ್ಲರೂ ಕೂಡ ಸ್ಫೋಟಕಗಳನ್ನ ಕೊಟ್ಟು ಅಟ್ಯಾಕ್ ಮಾಡಿಸಿ ನಮ್ಮ ಸಿಆರ್ಪಿಎಫ್ ನ ಯೋಧರನ್ನ ಇವರು ಅಟ್ಯಾಕ್ ಮಾಡಿ ಟಾರ್ಗೆಟ್ ಮಾಡಿದ್ರು. ಅದೇ ರೀತಿ ಈ ಪುಲ್ವಾಮಾ ಅನ್ನೋ ಜಿಲ್ಲೆಯ ಸುತ್ತಮುತ್ತ ಇರುವಂತಹ ಸಣ್ಣ ಪುಟ್ಟ ಹಳ್ಳಿಗಳಲ್ಲಿ ಭಯೋತ್ಪಾದಕ ಚಟುವಟಿಕೆ ನಿರಂತರವಾಗಿ ನಡೀತಾ ಇತ್ತು ಅನ್ನುವ ಮಾಹಿತಿ ಇರೋದ್ರಿಂದಾಗಿ ಇಲ್ಲೆಲ್ಲವೂ ಕಣ್ಣಿಟ್ಟಿದ್ರು. ಆದ್ರೆ ಲೋಕಲ್ ಯಾರು ಕೂಡ ಮಾಹಿತಿಯನ್ನು ಕೊಡ್ತಾ ಇರಲಿಲ್ಲ. ಯಾರು ಬಂದ್ರು ಯಾರು ಹೋದ್ರು ಅನ್ನುವ ಖಚಿತ ಮಾಹಿತಿ ಸಿಗ್ತಾ ಇರಲಿಲ್ಲ. ಆದ್ರೆ ಈಗ ಸೇನೆಗೆ ಸಿಕ್ಕಂತ ಮಾಹಿತಿಯಲ್ಲಿ ಈ 3 ಜನರನ್ನ ಮಟ್ಯಾಶ್ ಮಾಡಿ ಹಾಕಿದ್ದಾರೆ. ಇನ್ನುಳಿದಂತ ಇಬ್ಬರಿಗೆ ಸರ್ಚಿಂಗ್ ಆಪರೇಷನ್ ನಡೀತಾ ಇದೆ. ಇಲ್ಲೆಲ್ಲವೂ ಕೂಡ ಸೇನೆ ಕಣ್ಗಾವಲಿಟ್ಟಿದೆ. ನಿರಂತರವಾಗಿ ಸಿಆರ್ಪಿಎಫ್ ನ ಯೋಧರು ಹೋಗೋದು ಬರೋದು ಎಲ್ಲ ಮಾಡ್ತಾ ಇದ್ದಾರೆ. ಗನ್ ಶಾಟ್ ಗಳು ಕೇಳಿಸ್ತಾ ಇದೆ ನಮಗೆ ನಿಂತಲ್ಲೇ. ನಿಜವಾಗ್ಲೂ ಕೇಳಿದ್ದು ಇದನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್, ಸೇನಾ ಆಪರೇಷನ್ ನಡೀತಾ ಇರುವಂತ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು. ಗನ್ ಶಾಟ್ ಗಳು ಕೇಳ್ತಾ ಇದಾವೆ. ಆ ಮೂಲಕ ಕಾರ್ಯಾಚರಣೆಯ ಭಾಗವಾಗಿ ಸೇನೆ ನಿಂತಿರೋದು, ಸೇನಾ ವಾಹನಗಳಲ್ಲಿ ಸೇನೆ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಆಗಮಿಸ್ತಾ ಇರೋದು. ಡ್ರೋನ್ ಕಾರ್ಯಾಚರಣೆಯೂ ಕೂಡ ನಡೀತಾ ಇರುವಂತಹ ದೃಶ್ಯವನ್ನ ತಾವು ಈಗ ನೋಡ್ತಾ ಇದ್ದೀರಿ. ಒಟ್ಟಾರೆ ಕ್ಷಣ ಕ್ಷಣಕ್ಕೂ ಕೂಡ ಬಿಗುವಿನ ವಾತಾವರಣ ಇಲ್ಲಿ ಸೃಷ್ಟಿ ಆಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಸಿಆರ್ಪಿಎಫ್ ನ ಯೋಧರು ಹೆಚ್ಚಿನ ಸಂಖ್ಯೆಯಲ್ಲಿ ಡೆಪ್ಲಾಯ್ ಆಗ್ತಾ ಇದ್ದಾರೆ. ಕ್ಷಣ ಕ್ಷಣಕ್ಕೂ ಆ ಪಹಾಡನ್ನ ಸುತ್ತುವರೆದು ಅಲ್ಲೂ ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣಕ್ಕೂ ಇಲ್ಲಿ ಗುಂಡಿನ ಶಬ್ದಗಳು ಕೇಳಿಸ್ತಾ ಇದೆ. ಒಟ್ಟಾರೆ ಈ ತ್ರಾಲ್ನಲ್ಲಿ ಅಡಗಿರುವಂತ ಒಬ್ಬ ಕ್ರಿಮಿಯನ್ನು ಕೂಡ ಬಿಡದೆ ಅವರನ್ನ ಮುಗಿಸಿ ಹಾಕ್ತಾರೆ. ಇವತ್ತೇ ಮಟ್ಯಾಶ್ ಮಾಡ್ತಾರೆ. ಸುಮಾರು ಬೆಳಗಿನ ಜಾವದಿಂದ ಇಷ್ಟೊತ್ತಿನವರೆಗೂ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಅವರು ಹೇಗೆಲ್ಲ ತಪ್ಪಿಸಿಕೊಳ್ಳುವಂತ ಮಾರ್ಗಗಳಿದ್ದುವು ಅನ್ನೋದು, ಮತ್ತೆ ಇಲ್ಲಿನ ಜನ ಅವರಿಗೆ ಹೇಗೆಲ್ಲ ಸಹಕಾರ ಕೊಡ್ತಾ ಇದ್ರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಸುಮಾರು ಒಂದು 6 ತಿಂಗಳು ಆತ ಟ್ರೈನಿಂಗ್ ಆದ ನಂತರ ಇಲ್ಲೇ ಬಂದು ಆತ ತನ್ನ ಒಂದು ಟೀಮ್ ಅನ್ನ ಆತ ಬಿಲ್ಡ್ ಮಾಡ್ಕೊಳ್ತಾ ಇದ್ದ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇತ್ತು. ಇದೆಲ್ಲದರ ಮಾಹಿತಿ ಆಧಾರದ ಮೇಲೆ ಇವತ್ತು ಬಂದಂತ ಸೇನೆ ಎಲ್ಲವನ್ನು ಕೂಡ ಇವತ್ತು ಧ್ವಂಸ ಮಾಡಿ ಹಾಕಿದೆ. ಆತ ಇದ್ದ ಮನೆಯನ್ನು ಕೂಡ ಕೆಡವಿ ಹಾಕಿದೆ. ಸದ್ಯಕ್ಕೆ ಕಾರ್ಯಾಚರಣೆಯ ಭಾಗವಾಗಿ ಈಗ ಇಲ್ಲಿ ಈ ಸೇನೆ ಹಿರಿಯ ಅಧಿಕಾರಿಗಳು ಕೂಡ ಬಂದು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಸದ್ಯಕ್ಕಂತೂ ಈ ಹೊತ್ತಿಗೆ ಈ ಪುಲ್ವಾಮಾದ ತ್ರಾಲ್ನಲ್ಲಿ ಈ ಹೊತ್ತಿಗೆ ಇಂಥ ಚಿತ್ರಣ ಇದೆ. ಸ್ಮಿತಾ, ಇನ್ನುಳಿದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಉಗ್ರರ ಮನೆ ಮೇಲೆ ಇದೀಗ ಜಂಟಿ ಕಾರ್ಯಾಚರಣೆ ನಡೀತಾ ಇದೆ. ಎಸ್ಡಿಒ, ಸಿಆರ್ಪಿಎಫ್, ರಾಷ್ಟ್ರೀಯ ರೈಫಲ್ಸ್ ಜಂಟಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಇಡೀ ಪ್ರದೇಶವನ್ನ ಸುತ್ತುವರೆದಿದ್ದಾರೆ ಸೇನಾಪಡೆ. ಇವರೆಗೆ ಕಣಿವೆಯಲ್ಲಿ 8 ಮಂದಿ ಉಗ್ರರ ಹತ್ಯೆಯಾಗಿದೆ. ಉಳಿದ 12 ಮಂದಿ ಟೆರರಿಸ್ಟ್ಗಳಿಗಾಗಿ ಹುಡುಕಾಟ ಮುಂದುವರೆದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸೇನಾಪಡೆಯಿಂದ ನಿರಂತರವಾದ ಕಾರ್ಯಾಚರಣೆ. ಭಾರತ ನೆಲದ ಒಳಗೆ ಅಡಗಿ ಕುಳಿತಿರುವ ಉಗ್ರರನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡೋವರೆಗೂ ಆಪರೇಷನ್ ಸಿಂಧೂರ ನಿಲ್ಲೋದಿಲ್ಲ ಅನ್ನೋ ಮೆಸೇಜ್ ಅನ್ನ ಈಗ ಆಲ್ರೆಡಿ ರವಾನೆ ಮಾಡಲಾಗಿದೆ. ಕೇವಲ ಬಾಯಿ ಮಾತಿನ ಹೇಳಿಕೆಯಲ್ಲ, ಇದು ಕಾರ್ಯಾಚರಣೆ ಆನ್ ಗ್ರೌಂಡ್ ಕೂಡ ನಡೀತಿದೆ ಅನ್ನೋದಕ್ಕೆ ಈ ದೃಶ್ಯಗಳು ಸಾಕ್ಷಿಯಾಗಿ ನಿಲ್ತಾ ಇದೆ. ತ್ರಾಲ್ ಭಾಗದಲ್ಲಿ ಅಡಗಿರುವ ಉಗ್ರರನ್ನ ಹುಡುಕಿ ಸೇನಾಪಡೆ ಅವರ ದಮನ ಕಾರ್ಯವನ್ನ ಮುಂದುವರೆಸಿದೆ. ಇದರ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ರಂಜಿತ್ ಶಿವಿಯಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಈ ಉಗ್ರರ ವಿರುದ್ಧದ ಕಾರ್ಯಾಚರಣೆ ನಡೀತಾ ಇರುವ ಜಾಗದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ನಿರಂತರವಾಗಿ ಬೆಳಗಿನಿಂದಲೂ ಅಪ್ಡೇಟ್ ಕೊಡ್ತಾ ಇದ್ರಿ. ಯಾವ ರೀತಿಯಾಗಿ ಬೆಳಗಿನ ಜಾವದಿಂದಲೂ ನಿರಂತರವಾಗಿ ಉಗ್ರರ ವಿರುದ್ಧದ ಕಾರ್ಯಾಚರಣೆ ನಡೀತಾ ಇದೆ ಅಂತ ಹೇಳಿ ಸದ್ಯಕ್ಕೆ ಏನಾಗ್ತಾ ಇದೆ? ನೋಡಿ ಸ್ಮಿತಾ, ಈಗ ಈ ಹೊತ್ತಿಗೆ ಈಗ ಡ್ರೋನ್ ಆಪರೇಷನ್ ಶುರುವಾಗಿದೆ. ನಾನು ಹೇಳಿದೆ ಆಗ್ಲ 5 ಜನ ಭಯೋತ್ಪಾದಕರು ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಬಂದಿದ್ರು. 3 ಗಂಟೆ ಸುಮಾರಿಗೆ ಬಂದವರು ಇಲ್ಲೊಂದು ನಾದಿರ ಹತ್ತಿರ ಇರುವಂತ ಮನೆಯಲ್ಲಿ ಹೊಕ್ಕೊಂಡಿದ್ರು ಅಂತ ಹೇಳಿ ಈಗಷ್ಟೇ ನೋಡಿ ಕಾರ್ಯಾಚರಣೆಯ ಭಾಗವಾಗಿ ಸೇನೆ ಮೂವ್ಮೆಂಟ್ ಆಗ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ಸಿಆರ್ಪಿಎಫ್ ಸೇನೆ
ಸಿಆರ್ಪಿಎಫ್ ನ 108ನೇ ಬೆಟಾಲಿಯನ್ ಭದ್ರತಾ ಪಡೆ ಈಗ ಮೂವ್ಮೆಂಟ್ ಆಗ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ಈಗ ಈ ಹೊತ್ತಿಗೆ ನೀವು ಹೇಳ್ದಂಗೆ ಡ್ರೋನ್ ಆಪರೇಷನ್ ನಡೀತಾ ಇದೆ, ಮೇಲ್ಗಡೆ ಡ್ರೋನ್ ಹಾರಾಟ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ 3 ಜನರು ಹತರಾಗಿದ್ದಾರೆ, ಇನ್ನಿಬ್ಬರು ಅವಿತುಕೊಂಡಿದ್ದಾರೆ ಆ ಗವಿಯಲ್ಲಿ ಅನ್ನುವ ಮಾಹಿತಿ ಇರೋದ್ರಿಂದಾಗಿ ಸೇನೆ ಈಗ ಡ್ರೋನ್ ಆಪರೇಷನ್ ಅನ್ನ ಮಾಡೋ ಮೂಲಕ ಕಾರ್ಯಾಚರಣೆಯ ಭಾಗವಾಗಿ ಅವ್ರನ್ನ ಪತ್ತೆ ಹಚ್ಚುವಂತ ಪ್ರಯತ್ನ ಮಾಡ್ತಾ ಇದೆ. ಆ ಕಡೆ ಈ ಕಡೆ ಸೇನಾ ವಾಹನಗಳೆಲ್ಲವೂ ಕೂಡ ಮೂವ್ ಆಗ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಕಾರ್ಯಾಚರಣೆ ನಿರಂತರವಾಗಿ ಸುಮಾರು ಒಂದು 8 ಗಂಟೆಯಿಂದ ನಡೀತಾ ಇದೆ. ಬೆಳಿಗ್ಗೆ 3 ಗಂಟೆಗೆ ಆರಂಭ ಆಗಿದ್ದಂತ ಈ ಉಗ್ರ ನಿಗ್ರಹ ಕಾರ್ಯಾಚರಣೆ 5 ಜನ ಬಂದವರು ಇಲ್ಲಿ ಉಳ್ಕೊಂಡಿದ್ರು. 3 ಗಂಟೆ ಸುಮಾರಿಗೆ ಮಾಹಿತಿ ಬರುತ್ತೆ. ಸುಮಾರು 500ನಿಂದ 600 ಜನ ನಮ್ಮ ಸೇನಾ ಸಿಬ್ಬಂದಿ ಬರ್ತಾರೆ, ಬಂದು ಕಾರ್ಯಾಚರಣೆಯನ್ನ ಮಾಡ್ತಾರೆ. ನಿರಂತರವಾಗಿ ಫೈರಿಂಗ್ ಆಗುತ್ತೆ, ಅವ್ರ ಕಡೆಯಿಂದಲೂ ಕೂಡ ಫೈರಿಂಗ್ ಆಗುತ್ತೆ, ನಾವು ಫೈರಿಂಗ್ ಮಾಡ್ತೀವಿ. ಸುಮಾರು ಒಂದು 9 ಗಂಟೆ ಸುಮಾರಿಗೆ ಒಬ್ಬನನ್ನ ಹೊಡೆದಾಕ್ತಾರೆ. ಆ ನಂತರ ಮತ್ತಿಬ್ಬರನ್ನ ಹೊಡೆದು ಹಾಕಿ ಆ ನಂತರ ಈಗ ಇಬ್ಬರಲ್ಲಿ ಆ ಗುಡ್ಡ ಇದೆಯಲ್ಲ, ಈ ರೋಡ್ ಹಿಂಗ್ ಹೋಗುತ್ತೆ ನೋಡಿ. ನಮ್ಮ ವಿಜೆ ಪ್ಯಾನ್ ಮಾಡಿ ತೋರಿಸಬೇಕು. ಸೇನಾ ವಾಹನ ಇದೆಯಲ್ಲ, ಅಲ್ಲಿ ಒಬ್ರು ಸಿಆರ್ಪಿಎಫ್ ನ ಯೋಧ ನಿಂತಿದ್ರಲ್ಲ, ಆ ರಸ್ತೆ ಮೇಲಕ್ಕೆ ಹೋಗುತ್ತಲ್ಲ, ಅದು ಪಹಾಡಿಗೆ ಹೋಗುತ್ತೆ, ಅದು ಬೆಟ್ಟಕ್ಕೆ ಹೋಗುತ್ತೆ. ಈ ಒಂದು ತ್ರಾಲ್ ಅನ್ನೋ ಊರಿದೆಯಲ್ಲ, ಇದಕ್ಕೆ ತಾಗಿಕೊಂಡೇ ಬೆಟ್ಟ ಇದೆ, ಡೀಪ್ ಫಾರೆಸ್ಟ್ ಇದೆ. ಈ ತ್ರಾಲ್ ಅನ್ನೋ ಊರಿನಲ್ಲಿ ಆದಿಲ್ ಥೋಕರ್ ಅನ್ನುವ ಭಯೋತ್ಪಾದಕನನ್ನ ಸುಮಾರೊಂದು 10 ದಿನದ ಹಿಂದೆ ಪೆಲಂಗಾಂನ ಘಟನೆ ಆದ ನಂತರ ಆದಿಲ್ ಥೋಕರ್ ಎನ್ನುವ ಶಂಕಾಸ್ಪದ ಭಯೋತ್ಪಾದಕನನ್ನ ಹೊಡೆದಾಕಿದ್ರು ಅಂತ ಹೇಳಿದ್ರೆ ಆತನ ಮನೆಯನ್ನು ಡೆಮಾಲಿಷ್ ಮಾಡಿದ್ರು. ಈಗ ಅದೇ ತ್ರಾಲ್ನಲ್ಲಿ ಹೆಚ್ಚಿನ ಭಯೋತ್ಪಾದಕರು ಇರುವ ಅನುಮಾನದ ಹಿನ್ನೆಲೆ ಇಲ್ಲಿ ಕಣ್ಣಿಟ್ಟಿದ್ರು. ನಿನ್ನೆ ರಾತ್ರಿ 5 ಜನ ಬಂದವರನ್ನ ಈಗ 3 ಜನರನ್ನು ಹೊಡೆದಾಕಿದ್ದಾರೆ. ಇನ್ನಿಬ್ಬರಿಗಾಗಿ ಶೋಧ ನಡೀತಾ ಇದೆ, ಸರ್ಚಿಂಗ್ ಆಪರೇಷನ್ ನಡೀತಾ ಇದೆ. ಡ್ರೋನ್ ಮೂಲಕ ಅವರನ್ನ ಹುಡುಕುವಂತ ಈ ಹೊತ್ತಿನ ಕಾರ್ಯಾಚರಣೆ ನಡೀತಾ ಇದೆ. ಈ ಬೆಟ್ಟವನ್ನ ಸಂಪೂರ್ಣ ಸುತ್ತುವರೆದಿದ್ದಾರೆ, ಆತ ಉಳಿದಿದ್ದಂತ ಮನೆಯನ್ನು ಕೂಡ ಸುತ್ತುವರೆದಿದ್ದಾರೆ. ನಿರಂತರವಾಗಿ ಗುಂಡಿನ ಶಬ್ದ ಕೇಳಿಸ್ತಾ ಇದೆ, ನಿರಂತರವಾಗಿ ಫೈರಿಂಗ್ ಆಗ್ತಿರುವಂತ ಶಬ್ದ ಕೇಳಿಸ್ತಾ ಇದೆ. ಈಗ ಸದ್ಯಕ್ಕೆ 3 ಜನರನ್ನು ಕೂಡ ಸ್ಯಾನಿಟೈಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಸ್ಯಾನಿಟೈಸ್ ಅಂತ ಹೇಳಿದ್ರೆ ನಾವು ಕೊರೋನಾ ಟೈಮ್ ನಲ್ಲಿ ಮಾಡ್ತಿದೀವಲ್ಲ, ಆ ತರ ಸ್ಯಾನಿಟೈಸ್ ಅಲ್ಲ ಇದು. ಒಬ್ಬನನ್ನ ಹೊಡೆದಾಕಿ ಆದ ನಂತರ ಆತನ ಗುರುತು ಪತ್ತೆ ಆಗಬಾರ್ದು ಅಂತೇಳಿ ಆತನ ಮುಖಕ್ಕೆ ಸರಿಯಾಗಿ ಗುಂಡನ್ನ ಹಾರಿಸ್ತಾರೆ. ನೀವು ಮೊನ್ನೆ 3 ಜನ ಶೋಫಿಯಾನದಲ್ಲಿ ಹೊಡೆದಾಕಿದ್ರಲ್ಲ, ಆ 3 ಜನರನ್ನ ಹೊಡೆದು ಹಾಕಿದಾಗ ಅವರ ಮುಖ ಎಲ್ಲ ಛಿದ್ರವಾಗಿ ಹೋಗಿತ್ತು. ಅವ್ರನ್ನ ಸ್ಯಾನಿಟೈಸ್ ಮಾಡಿದ್ದು ಗುರುತು ಪತ್ತೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸ್ಯಾನಿಟೈಸ್ ಮಾಡಿದ್ರು. ಈಗ ಈ 3 ಜನರನ್ನು ಕೂಡ ಸ್ಯಾನಿಟೈಸ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಈ 3 ಜನ ಕಿರಾತಕರಿದಾರಲ್ಲ, 6 ತಿಂಗಳ ಹಿಂದೆ ಇವರು LIT ಲಷ್ಕರ್ ಇ ತೊಯ್ಬಾ ಸಂಘಟನೆಯ ದಿ ರೆಸಿಸ್ಟೆಂಟ್ ಫ್ರಂಟ್ ಸಂಘಟನೆಯ ಸದಸ್ಯರನ್ನೋದು ಈಗ ಮಾಹಿತಿ ಸಿಕ್ಕಿದೆ. ಇವರೆಲ್ಲರೂ ಪಾಕಿಸ್ತಾನದಲ್ಲಿ ತರಬೇತಿಯನ್ನು ಪಡ್ಕೊಂಡು ಈ ಭಾಗದಲ್ಲಿ ಈ ಸುತ್ತಮುತ್ತ ಇರುವಂತಹ ಟೂರಿಸ್ಟ್ ಏರಿಯಾಗಳಲ್ಲಿ ಇವರು ವಿಧ್ವಂಸಕ ಕೃತ್ಯವನ್ನ ಮಾಡೋದಕ್ಕೆ ಹೊರಗಡೆಯಿಂದ ಬಂದವರನ್ನ ಕೊಲ್ಲುವಂತ ಹುನ್ನಾರದಲ್ಲಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. ಮತ್ತೆ ನಾವು ಇಲ್ಲಿ ಸ್ಥಳೀಯರನ್ನ ಮಾತಾಡಿಸಿದಾಗ ಅವ್ರು ಹೇಳ್ತಾ ಇದ್ರು, ಇವರು ಆಗಾಗ ಬರ್ತಾ ಇದ್ರು ಹೋಗ್ತಾ ಇದ್ರು, ಇವ್ರ ಬಗ್ಗೆ ನಮ್ಗೆಲ್ಲ ಗೊತ್ತು, ಇವ್ರ ತಂದೆ ತಾಯಿ ಇವ್ರ ಮನೆ ಎಲ್ಲ ಕೂಡ ಗೊತ್ತು ಅನ್ನೋದನ್ನ ಹೇಳ್ತಾ ಇದ್ರು. ಆದ್ರೆ ಸೇನೆಗೆ ಇವರು ಮಾಹಿತಿಯನ್ನು ಕೊಟ್ಟಿರಲಿಲ್ಲ. ಆದ್ರೆ ಈಗ ಅವರು ಖಚಿತ ಮಾಹಿತಿ ಆಧಾರದ ಮೇಲೆ ಇವ್ರನ್ನ ಹೊಡೆದಾಕಿದ್ದಾರೆ. ಕಾರ್ಯಾಚರಣೆ ನಡೀತಾ ಇದೆ. ಬಹುಶಃ ತಾಲ್ನಲ್ಲೇ ಇನ್ನೂ ಹೆಚ್ಚಿನ ಸಂಖ್ಯೆಯ ಭಯೋತ್ಪಾದಕರು ಸಿಗಬಹುದು. ಹಾಗಾಗಿ ಅವರನ್ನ ಹುಡುಕುವಂತ ಸರ್ಚಿಂಗ್ ಆಪರೇಷನ್ ನಡೀತಾ ಇದೆ. ಇವರೆಲ್ಲರೂ ಕೂಡ ಈ ಊರಿನವರಲ್ಲ, ಈ 3 ಜನ ಇದ್ದಾರಲ್ಲ ಈ ಊರಿನವರಲ್ಲ, ಇಲ್ಲೇ ಪಕ್ಕದ ಊರಿನವರು. ಇಲ್ಲಿ ಬಂದು ರಾತ್ರಿ ನೆಲೆಸಿದ್ರು. ಏನೋ ಒಂದು ಹುನ್ನಾರ ಅಥವಾ ವಿಧ್ವಂಸಕ ಕೃತ್ಯದ ಪ್ಲಾನಿಂಗ್ ನಲ್ಲಿ ಇದ್ರು ಅನ್ನೋ ಖಚಿತ ಮಾಹಿತಿ ಸಿಕ್ಕಿದ ತಕ್ಷಣ ಈಗ ಅಲರ್ಟ್ ಆಗಿರುವಂತ ಸೇನೆ ಎಲ್ಲ ಕಡೆಗಳಲ್ಲೂ ಕೂಡ ಬಂದೋಬಸ್ತ್ ಅನ್ನ ಮಾಡ್ಕೊಂಡಿದೆ. ನೋಡಿ, ಭಾರತೀಯ ಸೇನೆ ಮಿಲಿಟೆಂಟ್ ಆಪರೇಷನ್ ಅನ್ನ ಆ ಪಹಾಡ್ನಲ್ಲಿ ಮಾಡ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ತ್ರಾಲ್ ಯಾವಾಗ್ಲೂ ಕೂಡ ಸೆನ್ಸಿಟಿವ್ ಏರಿಯಾನೇ ಅದು, ಪುಲ್ವಾಮಾದ ತ್ರಾಲ್. ಈ ಹಿಂದೆ ನೀವು ಗಮನಿಸಿದ್ರಿ 2019ರಲ್ಲಿ ಆದಂತಹ ಪುಲ್ವಾಮಾ ಅಟ್ಯಾಕ್ ಇತ್ತಲ್ಲ, ಆಗ್ಲೂ ಕೂಡ ಒಬ್ಬ ಹುಡುಗನಿಗೆ ಇವರೆಲ್ಲರೂ ಕೂಡ ಸ್ಫೋಟಕಗಳನ್ನ ಕೊಟ್ಟು ಅಟ್ಯಾಕ್ ಮಾಡಿಸಿ ನಮ್ಮ ಸಿಆರ್ಪಿಎಫ್ ನ ಯೋಧರನ್ನ ಇವರು ಅಟ್ಯಾಕ್ ಮಾಡಿ ಟಾರ್ಗೆಟ್ ಮಾಡಿದ್ರು. ಅದೇ ರೀತಿ ಈ ಪುಲ್ವಾಮಾ ಅನ್ನೋ ಜಿಲ್ಲೆಯ ಸುತ್ತಮುತ್ತ ಇರುವಂತಹ ಸಣ್ಣ ಪುಟ್ಟ ಹಳ್ಳಿಗಳಲ್ಲಿ ಭಯೋತ್ಪಾದಕ ಚಟುವಟಿಕೆ ನಿರಂತರವಾಗಿ ನಡೀತಾ ಇತ್ತು ಅನ್ನುವ ಮಾಹಿತಿ ಇರೋದ್ರಿಂದಾಗಿ ಇಲ್ಲೆಲ್ಲವೂ ಕಣ್ಣಿಟ್ಟಿದ್ರು. ಆದ್ರೆ ಲೋಕಲ್ ಯಾರು ಕೂಡ ಮಾಹಿತಿಯನ್ನು ಕೊಡ್ತಾ ಇರಲಿಲ್ಲ. ಯಾರು ಬಂದ್ರು ಯಾರು ಹೋದ್ರು ಅನ್ನುವ ಖಚಿತ ಮಾಹಿತಿ ಸಿಗ್ತಾ ಇರಲಿಲ್ಲ. ಆದ್ರೆ ಈಗ ಸೇನೆಗೆ ಸಿಕ್ಕಂತ ಮಾಹಿತಿಯಲ್ಲಿ ಈ 3 ಜನರನ್ನ ಮಟ್ಯಾಶ್ ಮಾಡಿ ಹಾಕಿದ್ದಾರೆ. ಇನ್ನುಳಿದಂತ ಇಬ್ಬರಿಗೆ ಸರ್ಚಿಂಗ್ ಆಪರೇಷನ್ ನಡೀತಾ ಇದೆ. ಇಲ್ಲೆಲ್ಲವೂ ಕೂಡ ಸೇನೆ ಕಣ್ಗಾವಲಿಟ್ಟಿದೆ. ನಿರಂತರವಾಗಿ ಸಿಆರ್ಪಿಎಫ್ ನ ಯೋಧರು ಹೋಗೋದು ಬರೋದು ಎಲ್ಲ ಮಾಡ್ತಾ ಇದ್ದಾರೆ. ಗನ್ ಶಾಟ್ ಗಳು ಕೇಳಿಸ್ತಾ ಇದೆ ನಮಗೆ ನಿಂತಲ್ಲೇ. ನಿಜವಾಗ್ಲೂ ಕೇಳಿದ್ದು ಇದನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್, ಸೇನಾ ಆಪರೇಷನ್ ನಡೀತಾ ಇರುವಂತ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು. ಗನ್ ಶಾಟ್ ಗಳು ಕೇಳ್ತಾ ಇದಾವೆ. ಆ ಮೂಲಕ ಕಾರ್ಯಾಚರಣೆಯ ಭಾಗವಾಗಿ ಸೇನೆ ನಿಂತಿರೋದು, ಸೇನಾ ವಾಹನಗಳಲ್ಲಿ ಸೇನೆ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಆಗಮಿಸ್ತಾ ಇರೋದು.
ಡ್ರೋನ್ ಕಾರ್ಯಾಚರಣೆಯು ಕೂಡ ನಡೀತಾ ಇರುವಂತಹ ದೃಶ್ಯವನ್ನ ತಾವು ಈಗ ನೋಡ್ತಾ ಇದ್ದೀರಿ. ಒಟ್ಟಾರೆ ಕ್ಷಣ ಕ್ಷಣಕ್ಕೂ ಕೂಡ ಬಿಗುವಿನ ವಾತಾವರಣ ಇಲ್ಲಿ ಸೃಷ್ಟಿ ಆಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಸಿಆರ್ಪಿಎಫ್ ನ ಯೋಧರು ಹೆಚ್ಚಿನ ಸಂಖ್ಯೆಯಲ್ಲಿ ಡೆಪ್ಲಾಯ್ ಆಗ್ತಾ ಇದ್ದಾರೆ. ಕ್ಷಣ ಕ್ಷಣಕ್ಕೂ ಆ ಪಹಾಡನ್ನ ಸುತ್ತುವರೆದು ಅಲ್ಲೂ ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣಕ್ಕೂ ಇಲ್ಲಿ ಗುಂಡಿನ ಶಬ್ದಗಳು ಕೇಳಿಸ್ತಾ ಇದೆ. ಒಟ್ಟಾರೆ ಈ ತ್ರಾಲ್ನಲ್ಲಿ ಅಡಗಿರುವಂತ ಒಬ್ಬ ಕ್ರಿಮಿಯನ್ನು ಕೂಡ ಬಿಡದೆ ಅವರನ್ನ ಮುಗಿಸಿ ಹಾಕ್ತಾರೆ. ಇವತ್ತೇ ಮಟಾಶ್ ಮಾಡ್ತಾರೆ. ಸುಮಾರು ಬೆಳಗಿನ ಜಾವದಿಂದ ಇಷ್ಟೊತ್ತಿನವರೆಗೂ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಅವರು ಹೇಗೆಲ್ಲ ತಪ್ಪಿಸಿಕೊಳ್ಳುವಂತ ಮಾರ್ಗಗಳಿದ್ದುವು ಅನ್ನೋದು, ಮತ್ತೆ ಇಲ್ಲಿನ ಜನ ಅವರಿಗೆ ಹೇಗೆಲ್ಲ ಸಹಕಾರ ಕೊಡ್ತಾ ಇದ್ರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಸುಮಾರು ಒಂದು 6 ತಿಂಗಳು ಆತ ಟ್ರೈನಿಂಗ್ ಆದ ನಂತರ ಇಲ್ಲೇ ಬಂದು ಆತ ತನ್ನ ಒಂದು ಟೀಮ್ ಅನ್ನ ಆತ ಬಿಲ್ಡ್ ಮಾಡ್ಕೊಳ್ತಾ ಇದ್ದ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇತ್ತು. ಇದೆಲ್ಲದರ ಮಾಹಿತಿ ಆಧಾರದ ಮೇಲೆ ಇವತ್ತು ಬಂದಂತ ಸೇನೆ ಎಲ್ಲವನ್ನು ಕೂಡ ಇವತ್ತು ಧ್ವಂಸ ಮಾಡಿ ಹಾಕಿದೆ. ಆತ ಇದ್ದ ಮನೆಯನ್ನು ಕೂಡ ಕೆಡವಿ ಹಾಕಿದೆ. ಸದ್ಯಕ್ಕೆ ಕಾರ್ಯಾಚರಣೆಯ ಭಾಗವಾಗಿ ಈಗ ಇಲ್ಲಿ ಈ ಸೇನೆ ಹಿರಿಯ ಅಧಿಕಾರಿಗಳು ಕೂಡ ಬಂದು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಸದ್ಯಕ್ಕಂತೂ ಈ ಹೊತ್ತಿಗೆ ಈ ಪುಲ್ವಾಮಾದ ತ್ರಾಲ್ನಲ್ಲಿ ಈ ಹೊತ್ತಿಗೆ ಇಂಥ ಚಿತ್ರಣ ಇದೆ. ಸ್ಮಿತಾ.